ಎಲ್ಲ ಮಹಿಳಾ ಸಂಸ್ಥೆಗಳು ಇದನ್ನ ಪ್ರತಿಭಟಿಸಬೇಕು. ಇದೇ ರೀತಿ ಆ ಒಂದು ಮಹಿಳೆಯ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಯಾರು ಇದನ್ನ ಅಪರಾಧ ಮಾಡಿದ್ದಾರೆ ಅವರಿಗೆ ಫೆಡರೇಷನ್ ಆಫ್ ಇಂಡಿಯಾ ವಿಜಯಪುರ ವತಿಯಿಂದ ಹಾಗೂ ರಾಜ್ಯವ್ಯಾಪಿ IMA ಮತ್ತು ಇದರ ಇನ್ನಿತರ ವೈದ್ಯಕೀಯ ಸಂಘಟನೆಗಳ ಜೊತೆಗೂಡಿ ಇವತ್ತು ನಾವು ಈ ಹದಗೆಡಿಸಿದಂತಹ ಈ ಅಮಾನವೀಯ ಕೃತ್ಯವನ್ನು ನಾವು ಖಂಡಿಸಲಿಕ್ಕೆ ಒಂದು ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಬಲ ಈ ಘಟನೆಯನ್ನು ನಾವು ದೇಶಾದ್ಯಂತ ಎಲ್ಲ ವೈದ್ಯರು ನಾವು ಪ್ರತಿಭಟನೆಯ ಮೂಲಕ ನಾವು ಖಂಡಿಸ್ತೇವೆ. ಇದನ್ನು ಒಂದು ಸ್ತ್ರೀಗೆ ಆದಂತ ಘೋರ ಅಪಮಾನ ಮತ್ತು ಸ್ತ್ರೀ ಎಲ್ಲರಿಗೂ ನಾವು ಘೋರಾತಿ ಘೋರ ಶಿಕ್ಷೆಯನ್ನು ನಾವು ಈ ಸರ್ಕಾರಕ್ಕೆ ನಾವು ಅವ್ರು ಕೊಡ್ಬೇಕಂತೇಳಿ ನಾವು ಈ ಮೆರವಣಿಗೆ ಮುಖಾಂತರ ನಾವು ಪ್ರತಿಭಟನೆಯ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಸ್ಥಗಿತ ಹೋರಾಟದ ಪ್ರತೀಕ ಅಂತ ನಾವು ಹೇಳ್ತಿದ್ದೀವಿ. ಈ ಮೆರವಣಿಗೆಯಲ್ಲಿ AVS ಮತ್ತು nobody has taken the action, nobody have raised their, even though raised their voice. What is happening to culprit now? Have you ever thought only raising voice for the name's sake isn't the thing here? We need to complete the media people, especially they will be saying all about celebrities. Even the small thing they will be taking up and it will be nation news, whatever they will do. But like these things should be taken and raised voice very violently. Even though for protesting we need proper permission to raise against voice against like these things, we need permission from each and every. We need to grant it. This should not be done for namesake. It should be established violently taken action against the culprit, whoever it is, and beheaded and executed in front of the public. This is my humble request to everyone. Thank you. ಆದ್ರೆ ಯಾರು ಒಂದು ಜೀವನ ಉಳಿಯೋಕೆ ಸಾಧ್ಯ ಇಲ್ಲ ಅಂತ ವೈದ್ಯಗೆ ನಾವು ರಕ್ಷಣೆ ಕೊಡ್ಲಿಲ್ಲ ಅಂದ್ರೆ ಯಾವತ್ತು ಯಾರಿಗೂ ರಕ್ಷಣೆ ಕೊಡಕ್ ಆಗಲ್ಲ. ಇದು ನಾಟ್ ಓನ್ಲಿ ವೈದ್ಯ, ಎಲ್ಲ ಹ್ಯೂಮನ್ ಅಂದ್ರೆ ಮಹಿಳೆಯರಿಗೂ ಕೂಡ ಬರ್ತದ. ಈ ಒಂದು ಹೀನ ಕೃತ್ಯ ಮಾಡಿದಂತ ರೇಪಿಸ್ಟ್ಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ನಾವು ಸ್ವತಂತ್ರ ಹೊಂದಿದ್ವಿ ಬ್ರಿಟಿಷರಿಂದ, ಹೊರತು ಈ ಅನಾಗರಿಕಿಂತ ಹೀನ ಕೃತ್ಯ ಮಾಡಿದ ರೇಪಿಸ್ಟ್ ನಿಂದ ನಾವು ಯಾರು ರಕ್ಷಣೆ ಹೊಂದಿಲ್ಲ. ಸೊ ಇವ್ರಿಗೆಲ್ಲ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಅಂತ ನಾ ಹಂಬಲ್ ರಿಕ್ವೆಸ್ಟ್ ಮಾಡ್ಕೋತೀನಿ. Thank you. We want justice. We want justice. Beke beko. Beke beko. We want justice. We want justice. We want justice. ವಿಜಯಪುರದ ಸಮಸ್ತ ವೈದ್ಯ ಸಮೂಹ ಇವತ್ತು ಮಾನ್ಯ ಯಾವುದೇ ಒಂದು ರಾಜಕೀಯ ಪಕ್ಷದ ಒತ್ತಡಕ್ಕೆ ಮಣಿಯದೆ ಏನಂದ್ರೆ
ಪಶ್ಚಿಮ ಬಂಗಾಳದ ರಾಜ್ಯದ ಕೋಲ್ಕತ್ತಾ ನಗರದಲ್ಲಿ ವೈದ್ಯ ವಿದ್ಯಾರ್ಥಿ, ಸ್ನಾತಕೋತ್ತರ ವಿದ್ಯಾರ್ಥಿ ಹಾಗೂ ವೈದ್ಯ ಆದಂತಹ ಡಾಕ್ಟರ್ ಮೌಮಿತಾ ದೇವಾಂತ್ ಇವರ ಒಂದು ಅಮಾನುಷವಾದ ಬಲಾತ್ಕಾರ ಹಾಗೂ ಅಮಾನುಷವಾದ ಹತ್ಯೆ, ಇದನ್ನು ಖಂಡಿಸಿ ನಾವು ರಾಷ್ಟ್ರಪತಿಗಳಿಗೆ ಮನವಿ ಮಾಡ್ತೇವೆ. ಸಾಮಾನ್ಯ ಪ್ರಜೆ ಇವತ್ತು ರಸ್ತೆಯಲ್ಲಿ ಬಿದ್ದರೂ ಕೂಡ ಅವನ ಜೀವನದ ರಕ್ಷಣೆಗಾಗಿ ಮುಂದೆ ಬರುವವರು ನಮ್ಮ ವೈದ್ಯರು. ಇವತ್ತು ಅಂಥ ವೈದ್ಯ ಸಮೂಹ ಇವತ್ತು ರಸ್ತೆಗೆ ಇಳಿದಿದೆ ಅಂದರೆ ಇದಕ್ಕಿಂತ ದುರದೃಷ್ಟಕರ ಸಂಗತಿ ನಮ್ಮ ದೇಶದಲ್ಲಿ ಮತ್ತೊಂದಿಲ್ಲ ಅಂತ ಹೇಳ್ಬೋದು ರಾಷ್ಟ್ರಪತಿಗಳೇ. ಯಾವುದೇ ಒಂದು ರಾಜಕೀಯ ಪಕ್ಷದ ಒತ್ತಡಕ್ಕೆ ಮಣಿಯದೆ ಈ ಒಂದು ಸಂಗತಿಯನ್ನು ಅಥವಾ ಈ ಒಂದು ಕೇಸನ್ನು ರಾಜ್ಯದ ಪೊಲೀಸ್ ಇಲಾಖೆಗಾಗಲಿ SIT ಯಾವುದೇ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಕೊಡದೆ ತಮ್ಮ ಅಧಿಕಾರವನ್ನು ಉಪಯೋಗಿಸಿಕೊಂಡು ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಮುಖಾಂತರ ಸುಮೋಟೋ ಕೇಸನ್ನು ದಾಖಲಿಸಿ ಕೇಂದ್ರ ತನಿಖಾ ದಳವಾದಂಥ CBI ಮುಖಾಂತರ ನಿಷ್ಪಕ್ಷವಾದವಾದಂಥ ಒಂದು ತನಿಖೆಯನ್ನು ಮಾಡಿದರೆ ಮಾತ್ರ ನಮ್ಮ ವೈದ್ಯ ಸಮೂಹಕ್ಕೆ ನೀವು ನ್ಯಾಯ ದೊರಕಿಸಿಕೊಡುವಂತಾಗುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಾನ್ಯ ರಾಷ್ಟ್ರಪತಿಗಳು ವಿಶೇಷವಾದ ಕಾನೂನನ್ನು ಈ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಸಂಗತಿಯಲ್ಲಿ ತರಬೇಕು. ತನಿಖೆ ಆದ ನಂತರ ಆರೋಪಿಗಳನ್ನು ಯಾವುದೇ ಒಂದು ಕೇವಲ ಸಾಮಾನ್ಯ ಗಲ್ಲು ಶಿಕ್ಷೆಗೆ ಒಳಪಡಿಸದೆ ವಿಶೇಷವಾಗಿ ಸಾರ್ವಜನಿಕವಾಗಿ ಅವರನ್ನು ಮರಣದಂಡೆಗೆ ಗುರಿಯಾಗಿಸಿ ಮತ್ತೊಬ್ಬರು ಇಂಥ ಹೀನ ಕೃತ್ಯಕ್ಕೆ ವಿಚಾರ ಮಾಡದಂತೆ ಒಂದು ಮಾರಲ್ ಮೆಸೇಜ್ ಅನ್ನು, ಸಂದೇಶವನ್ನು ರವಾನಿಸಬೇಕಂತ ವಿಜಯಪುರ ಜಿಲ್ಲಾ ವೈದ್ಯರ ಪರವಾಗಿ ನಾನು ಮನವಿಯನ್ನು ಮಾಡುತ್ತೇನೆ. ಏನಂದ್ರೆ ಪಶ್ಚಿಮ ಬಂಗಾಳದ ರಾಜ್ಯದ ಕೋಲ್ಕತ್ತಾ ನಗರದಲ್ಲಿ ವೈದ್ಯ ವಿದ್ಯಾರ್ಥಿ, ಸ್ನಾತಕೋತ್ತರ ವಿದ್ಯಾರ್ಥಿ ಹಾಗೂ ವೈದ್ಯ ಆದಂತಹ ಡಾಕ್ಟರ್ ಮೌಮಿತಾ ದೇವಾಂತ್ ಇವರ ಒಂದು ಅಮಾನುಷವಾದ ಬಲಾತ್ಕಾರ ಹಾಗೂ ಅಮಾನುಷವಾದ ಹತ್ಯೆ, ಇದನ್ನು ಖಂಡಿಸಿ ನಾವು ರಾಷ್ಟ್ರಪತಿಗಳಿಗೆ ಮನವಿ ಮಾಡ್ತೇವೆ. ಸಾಮಾನ್ಯ ಪ್ರಜೆ ಇವತ್ತು ರಸ್ತೆಯಲ್ಲಿ ಬಿದ್ದರೂ ಕೂಡ ಅವನ ಜೀವನದ ರಕ್ಷಣೆಗಾಗಿ ಮುಂದೆ ಬರುವವರು ನಮ್ಮ ವೈದ್ಯರು. ಇವತ್ತು ಅಂಥ ವೈದ್ಯ ಸಮೂಹ ಇವತ್ತು ರಸ್ತೆಗೆ ಇಳಿದಿದೆ ಅಂದರೆ ಇದಕ್ಕಿಂತ ದುರದೃಷ್ಟಕರ ಸಂಗತಿ ನಮ್ಮ ದೇಶದಲ್ಲಿ ಮತ್ತೊಂದಿಲ್ಲ ಅಂತ ಹೇಳ್ಬೋದು ರಾಷ್ಟ್ರಪತಿಗಳೇ. ಯಾವುದೇ ಒಂದು ರಾಜಕೀಯ ಪಕ್ಷದ ಒತ್ತಡಕ್ಕೆ ಮಣಿಯದೆ ಈ ಒಂದು ಸಂಗತಿಯನ್ನು ಅಥವಾ ಈ ಒಂದು ಕೇಸನ್ನು ರಾಜ್ಯದ ಪೊಲೀಸ್ ಇಲಾಖೆಗಾಗಲಿ SIT ಯಾವುದೇ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಕೊಡದೆ ತಮ್ಮ ಅಧಿಕಾರವನ್ನು ಉಪಯೋಗಿಸಿಕೊಂಡು ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಮುಖಾಂತರ ಸುಮೋಟೋ ಕೇಸನ್ನು ದಾಖಲಿಸಿ ಕೇಂದ್ರ ತನಿಖಾ ದಳವಾದಂಥ CBI ಮುಖಾಂತರ ನಿಷ್ಪಕ್ಷವಾದವಾದಂಥ ಒಂದು ತನಿಖೆಯನ್ನು ಮಾಡಿದರೆ ಮಾತ್ರ ನಮ್ಮ ವೈದ್ಯ ಸಮೂಹಕ್ಕೆ ನೀವು ನ್ಯಾಯ ದೊರಕಿಸಿಕೊಡುವಂತಾಗುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಾನ್ಯ ರಾಷ್ಟ್ರಪತಿಗಳು ವಿಶೇಷವಾದ ಕಾನೂನನ್ನು ಈ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಸಂಗತಿಯಲ್ಲಿ ತರಬೇಕು. ತನಿಖೆ ಆದ ನಂತರ ಆರೋಪಿಗಳನ್ನು ಯಾವುದೇ ಒಂದು ಕೇವಲ ಸಾಮಾನ್ಯ ಗಲ್ಲು ಶಿಕ್ಷೆಗೆ ಒಳಪಡಿಸದೆ ವಿಶೇಷವಾಗಿ ಸಾರ್ವಜನಿಕವಾಗಿ ಅವರನ್ನು ಮರಣದಂಡೆಗೆ ಗುರಿಯಾಗಿಸಿ ಮತ್ತೊಬ್ಬರು ಇಂಥ ಹೀನ ಕೃತ್ಯಕ್ಕೆ ವಿಚಾರ ಮಾಡದಂತೆ ಒಂದು ಮಾರಲ್ ಮೆಸೇಜ್ ಅನ್ನು, ಸಂದೇಶವನ್ನು ರವಾನಿಸಬೇಕಂತ ವಿಜಯಪುರ ಜಿಲ್ಲಾ ವೈದ್ಯರ ಪರವಾಗಿ ನಾನು ಮನವಿಯನ್ನು ಮಾಡುತ್ತೇನೆ. ಅಷ್ಟಲ್ಲದೆ 2 ದಿನ 3 ದಿನ ನಂತರ ಆ ಆಸ್ಪತ್ರೆಯಲ್ಲಿರ್ತಕ್ಕಂಥ ಎಲ್ಲ ಸಾಮಾನುಗಳನ್ನು, ಸಲಕರಣೆಗಳನ್ನು ಮತ್ತು ಅಲ್ಲಿ ಏನು ಎವಿಡೆನ್ಸ್ಗಳು ಏನು ಸಿಗಬೇಕಾಗಿದ್ದು ಅವೆಲ್ಲವೂ ಕೂಡ ಧ್ವಂಸ ಮಾಡೋದ್ರ ಮುಖಾಂತರ, ಸಾಕ್ಷಿಯ ಪುರಾವೆಗಳನ್ನು ನಾಶ ಮಾಡೋದ್ರ ಮುಖಾಂತರ ಅಲ್ಲಿಯ ಸರ್ಕಾರ, ಅಲ್ಲಿಯ ಪೊಲೀಸರು ನಿಷ್ಕ್ರಿಯವಾಗಿ ಅವತ್ತು ನಡೆದುಕೊಂಡದ. ಇಲ್ಲಿಯವರೆಗೆ ಯಾವುದೇ ಒಂದು ನ್ಯಾಯ ಸಿಕ್ಕಿಲ್ಲ. ತಂದೆ ತಾಯಿಗಳು ದುಃಖದಲ್ಲಿದ್ದಾರೆ. ಅವರೆಲ್ಲರಿಗೆ ನಾವು ಆ ಒಂದು ಮಗುವಿಗೆ ನ್ಯಾಯ ಕೊಡಲು ಇವತ್ತು ಅಲ್ಲಿಯ ಸರ್ಕಾರ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಎಲ್ಲ ವೈದ್ಯರು ನಾವೆಲ್ಲರೂ ಒಕ್ಕಟ್ಟನ್ನುವ ಒಂದು ಬಲ ಪ್ರದರ್ಶನ ಮಾಡೋದ್ರ ಮುಖಾಂತರ ಅವರಿಗೆ ನ್ಯಾಯ ಬರಬೇಕು. ಇದಕ್ಕೆ ಅಲ್ಲಿಯ ಸರ್ಕಾರವೇ ಹೊಣ, ಅಲ್ಲಿಯ ಪೊಲೀಸರೇ ಹೊಣೆಗಾರರಾಗ್ತಾರೆ. ಯಾಕಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಏನು ಬಲಾತ್ಕಾರಕ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅವರು ಕೂಡ ರಾಜಕಾರಣಿಯ ಒಂದು ಉದ್ದೇಶದ ಮುಖಾಂತರ ಅಲ್ಲಿಯ ಆ ನೆರಳಿನ ಮುಖಾಂತರ ಇವತ್ತು ಆ ಘಟನೆಗಳು ಇವತ್ತಿನವರೆಗೆ ಸುಮಾರು 1 ವಾರ ಆದ ನಂತರ ಕೂಡ ಇನ್ನೂ ಅದಕ್ಕೆ ನ್ಯಾಯ ಸಿಕ್ಕಿಲ್ಲ. ಆದ್ದರಿಂದ ಕೂಡಲೇ ಅಲ್ಲಿಯ ಸರ್ಕಾರ ಇದು ಹೊಣೆ ಹೊಣಬೇಕಾಗ್ತದೆ. ಅಲ್ಲಿಯ ಮುಖ್ಯಮಂತ್ರಿಗಳು ಇದಕ್ಕೆ ಹೊಣೆಗಾರ ಆಗಬೇಕಾಗ್ತದೆ. ಅವರು ಮುಖ್ಯಮಂತ್ರಿ ಪದವಿಯನ್ನು ತ್ಯಜಿಸಿ ಅಲ್ಲಿಯ ಸರ್ಕಾರ ಏನದ ಬೇರೆ ಸರ್ಕಾರ ಆಗಬೇಕು. ಮತ್ತು ಅಲ್ಲಿಯ ಅದು ಕೂಡ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಿರೋದ್ರಿಂದ ಸರ್ಕಾರಿ
ಕಾಲೇಜಿನಲ್ಲಿ ಅಥವಾ ಯಾವುದೇ ವೈದ್ಯಕೀಯ ಕಾಲೇಜಿನಲ್ಲಿ ಒಬ್ಬ ವಿದ್ಯಾರ್ಥಿನಿ ಯಾವುದೇ ಸ್ತ್ರೀ ಅಂದ್ರೆ ನಾವು ಏನಂತೀವಿ ಅಂತಂದ್ರೆ ನಾವು ದೇವರ ರೂಪದಲ್ಲಿ ದೇವಿಯ ರೂಪದಲ್ಲಿ ಕಾಣ್ತೀವಿ. ಒಬ್ಬ ತಾಯಿಯಾಗಿ, ಅಕ್ಕನಾಗಿ, ತಂಗಿಯಾಗಿ ನಾವು ನೋಡ್ತೀವಿ. ಅಂಥ ಒಂದು ಏರಿಯಾದಲ್ಲಿ ಅಲ್ಲಿರ್ತಕ್ಕಂಥ ಒಬ್ಬ ರವೀಂದ್ರನಾಥ್ ಟ್ಯಾಗೋರ್ ಎಂಥ ಮೇಧಾವಿ ವ್ಯಕ್ತಿಗಳಿದ್ದಾರೆ. ಇವತ್ತು RGH ತಂದು ಅವರೊಬ್ಬ ದೊಡ್ಡ ವ್ಯಕ್ತಿ. ಅದರ ಜೊತೆಗೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಕೂಡ ದೊಡ್ಡ ವ್ಯಕ್ತಿ. ನಾವು ಪ್ರತಿ ವರ್ಷ ವೈದ್ಯಕೀಯ ದಿನಾಚರಣೆ ಮಾಡ್ತೀವಿ. ಇವತ್ತು ನಾವು ವೈದ್ಯಕೀಯ ದಿನಾಚರಣೆ BC ರಾಯ್ ಅಂತ ವ್ಯಕ್ತಿಗಳು ಆ ಪಶ್ಚಿಮ ಬಂಗಾಳದಲ್ಲಿದ್ದಾರೆ. ಇಷ್ಟೆಲ್ಲ ವ್ಯಕ್ತಿಗಳು ಇದ್ರೂ ಕೂಡ ಇವತ್ತು ಹೀನಾಯವಂತ ಕೃತ್ಯ ರವೀಂದ್ರನಾಥ್ ಟ್ಯಾಗೋರ್ ಏನು ಹೇಳ್ತಾರೆ, ಭಾರತ ಭಾಗ್ಯ ವಿಧಾತ ಅಂದ್ರೆ ಭಾರತದಲ್ಲಿ ಹುಟ್ಟಿರ್ತಕ್ಕಂಥವರೆಲ್ಲರೂ ಭಾಗ್ಯ ವಿಧಾತ ಅಂತ ಹೇಳ್ತಾರೆ. ಭಾಗ್ಯವಂತರು ಎಲ್ಲಿದೆ ಈ ಭಾಗ್ಯವಂತರು? ಸ್ತ್ರೀ ಶೋಷಣೆ ನಿತ್ಯವಾಗಿ ನಡೀತಾ ಇದೆ ಭಾರತ ದೇಶದಲ್ಲಿ. ಇವತ್ತು ಒಂದಿಲ್ಲ ಒಂದು ದಿನ ನಾವು ಬೇರೆ ಕಾರಣ ಹೇಳ್ಕೊಂಡು ವೈದ್ಯರ ಅಷ್ಟೇ ಪ್ರತಿಯೊಬ್ಬ ನಾಗರಿಕರು ಪಬ್ಲಿಕ್ನವರು ಖಂಡಿಸಬೇಕು. ಯಾರು ಈ ಶಿಕ್ಷೆ ಮಾಡಿರ್ತಾರ ಅವರನ್ನು ನಾವು ಶಿಕ್ಷೆಗೆ ಒಳಪಡಿಸಬೇಕು. ಪಬ್ಲಿಕ್ ಹ್ಯಾಂಗಿಂಗ್ ಮಾಡಬೇಕು. ಅಂದ್ರೆ ಸಾರ್ವಜನಿಕದಲ್ಲಿ ಅವ್ರನ್ನ ಹ್ಯಾಂಗ್ ಮಾಡೋದ್ರ ಮುಖಾಂತರ ಅವರ ತಂದೆ ತಾಯಿಗೆ ನ್ಯಾಯ ದೊರಕಿಸ್ಬಿಡಬೇಕು ಅಂತೇಳಿ ಎಲ್ಲ ಆಯುಷ್ ಫೆಡರೇಷನ್ ಸಂಘ ಮತ್ತು ಎಲ್ಲ ವೈದ್ಯಕೀಯ ಕಾಲೇಜು ಎಲ್ಲ ವೈದ್ಯ ವಿದ್ಯಾರ್ಥಿಗಳು ಇವತ್ತು ನಾವು ಬಂದೀವಿ. ನಾವು ರಿಕ್ವೆಸ್ಟ್ ಮಾಡ್ತೀವಿ, ಪಬ್ಲಿಕ್ ಮುಂದೆ ಬರಬೇಕು. ಪಬ್ಲಿಕ್ ಎಲ್ಲ ವೈದ್ಯಕೀಯ ರಂಗದಲ್ಲಿ ಅವರು ಸಪೋರ್ಟ್ ಕೊಡಬೇಕು. ಮತ್ತು ಇಂಥ ಆಗದಾಗೆ ನಾವು ಮುನ್ನೆಚ್ಚರಿಕೆ ಮಾಡಲಿಕ್ಕೆ ಸರ್ಕಾರ ನಾವು ಒತ್ತಾಯ ಮಾಡ್ತೇವೆ ಅಂತೇಳಿ ಎರಡು ಮಾತನ್ನು ವಿಜಯಪುರದ ಸಮಸ್ತ ವೈದ್ಯ ಸಮೂಹ ಬೆಂಗಳೂರು ಮಾನ್ಯರೇ, ವಿಷಯ ವೈದ್ಯ ವಿದ್ಯಾರ್ಥಿನಿ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ಪ್ರತಿಭಟನೆ. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕಲ್ಕತ್ತಾದಲ್ಲಿ ಸ್ನಾತಕೋತ್ತರ ವೈದ್ಯ ವಿದ್ಯಾರ್ಥಿನಿ ಮೇಲೆ ನಡೆದ ಬಲಾತ್ಕಾರ ಮತ್ತು ಕೊಲೆಯಂಥ ಘೋರ ಕೃತ್ಯವನ್ನು AFI ಕರ್ನಾಟಕವು ತೀವ್ರವಾಗಿ ಖಂಡಿಸುತ್ತದೆ ಮತ್ತು ಆರೋಪಿಗಳಿಗೆ ಕಠಿಣ ಶಿಕ್ಷೆ ಗುರಿಪಡಿಸುವಂತೆ ಒತ್ತಾಯಿಸುತ್ತದೆ. ಕರ್ತವ್ಯ ನಿರತ ವೈದ್ಯಕೀಯ ವಿದ್ಯಾರ್ಥಿಗಳು, ಸಿಬ್ಬಂದಿ ಹಾಗೂ ವೈದ್ಯರ ಸೂಕ್ತ ರಕ್ಷಣೆಯನ್ನು ಒದಗಿಸಬೇಕೆಂದು AFI ಕರ್ನಾಟಕ ಈ ಮೂಲಕ ಆಗ್ರಹಿಸುತ್ತದೆ. ಅಗಲಿದ ವೈದ್ಯ ವಿದ್ಯಾರ್ಥಿನಿಗೆ ಶ್ರದ್ಧಾಂಜಲಿ. ದುಃಖಿತ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿಯನ್ನು ದೇವರು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಕೃತ್ಯವನ್ನು ವಿರೋಧಿಸಿ ರಾಷ್ಟ್ರವ್ಯಾಪಿ ಮುಷ್ಕರದಲ್ಲಿ AFI ಕರ್ನಾಟಕವು ಭಾಗಿಯಾಗಿರುತ್ತದೆ. ನಾವು ಈ ಎಲ್ಲ ಆಸ್ಪತ್ರೆ ಮತ್ತು ಕ್ಲಿನಿಕ್ಗಳನ್ನು ಇವತ್ತು ಒಂದು ದಿನದ 24 ಗಂಟೆಗಳ 24 ಗಂಟೆಗಳ ಅವಧಿಯವರೆಗೆ ನಾವು ಎಲ್ಲ ತುರ್ತು ಚಿಕಿತ್ಸೆಯನ್ನು ಹೊರತುಪಡಿಸಿ ಎಲ್ಲ ಸೇವೆಗಳನ್ನು ನಾವು ಸ್ಥಗಿತಗೊಳಿಸಿರುತ್ತೇವೆ ಎಂದು ರಾಜ್ಯಾಧ್ಯಕ್ಷರು ಡಾಕ್ಟರ್ ಮೋಹನ್ ಬಿರಾದಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸೋಮಶೇಖರ್ ಹುದ್ದಾರ್ ಹಾಗೂ ಜಿಲ್ಲಾ ಅಧ್ಯಕ್ಷರು ಡಾಕ್ಟರ್ AV ಡಾಣಕ್ಸಿರು, ಜಿಲ್ಲಾ ಕಾರ್ಯದರ್ಶಿಗಳು ಡಾಕ್ಟರ್ RI ಸಂಕಣ್ಣವರ್ ಈ ಮೂಲಕ ನಾವು ಜಿಲ್ಲಾಧಿಕಾರಿಗಳಿಗೆ ಈ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಅಧ್ಯಕ್ಷರು ಎಲ್ಲ ಸಮಾಜದವ್ರಿಗೂ ಗೊತ್ತಿದ್ದುಂಟು. ಇಂದಿನ ದಿನ ವೈದ್ಯರ ಹತ್ಯೆ ಆಗ್ತದಪ್ಪ ಅಂತಂತಂದ್ರೆ ಸರ್ಕಾರಗಳೇನದ ಕಣ್ಣು ಮುಚ್ಚಿ ಕುಳ್ಕೊತಪ್ಪ ಅಂತಂತಂದ್ರೆ ಇದು ನಾಚಿಕೆಗೆಡಿತನ ಸಂಗತಿ. ಇಂದಿನ ದಿವಸ ಈ ಒಂದು ಬೃಹತ್ ವೈದ್ಯರ ಒಂದು ಮುಖಾಂತರ ನಾನು ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡಬೇಕು ಅಂತಂತಂದ್ರೆ ಬರುವ ದಿನಮಾನಗಳಲ್ಲಿ ಎಲ್ಲ ಮಹಿಳಾ ವೈದ್ಯರಿಗೆ ಆಗಿರ್ಬೋದು, ಎಲ್ಲ ವೈದ್ಯರಿಗೆ ಏನದ ನೀವೇನಪ್ಪ ಅಂತಂದ್ರೆ ಸರ್ಕಾರ ಏನದ ಸೂಕ್ತವಾದ ರಕ್ಷಣೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಮತ್ತು ಇಂದಿನ ದಿನ ನಮ್ಮ ಎಲ್ಲ ವೈದ್ಯ ಮಿತ್ರರಲ್ಲಿ, ಹಿರಿಯ ವೈದ್ಯರಲ್ಲಿ, ಕಿರಿಯ ವೈದ್ಯರಲ್ಲಿ ನಾ ಏನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೋತೀನಪ್ಪ ಅಂತಂದಾಗ, ಹತ್ಯೆ ಆದಾಗ ಮಾತ್ರ ಕೇವಲ ನಾವು ಪ್ರತಿಭಟನೆ ಮಾಡುವಂಥದ್ದಲ್ಲ. ವೈದ್ಯರಿಗೆ ನಾನಾ ಥರದ ಕಿರುಕುಳಗಳು ನಡೀತಾ ಇದ್ದಾವೆ. ಇವತ್ತೇನಪ್ಪ ಅಂತಂದ್ರೆ ವೈದ್ಯರು ಕೂಡ ಏನಾದ್ರು ಸಂಕಷ್ಟದಲ್ಲಿ ಹೋಗ್ತಾರೆ. ಒಬ್ಬ ಸಾಮಾನ್ಯ ಮನುಷ್ಯ ಹೋಗಿ ಏನಪ್ಪ ಅಂತಂದ್ರೆ DHOಗೆ DS ಗೆ ಹೋಗಿ ಏನಪ್ಪ ಅಂತಂತಂದ್ರೆ ಧಮಕಿ ಕೊಡುವಂತ ಪ್ರಸಂಗಗಳನ್ನು ನಾವು ಕೂಡ್ಕೊಂಡಿದ್ದೀವಿ. ಹತ್ಯೆ ಆದಾಗ ಮಾತ್ರ ಕೇವಲ ನೀವು ಪ್ರತಿಭಟನೆ ಮಾಡುವಂಥದ್ದಲ್ಲ. ಯಾವಾಗ ವೈದ್ಯರಿಗೆ ಏನು ಅನ್ಯಾಯ ಆಗ್ತದ, ದೌರ್ಜನ್ಯ ಆಗ್ತದ, ಅವಾಗ ಏನಪ್ಪ ಅಂತಂದ್ರೆ ನಾವೆಲ್ಲರೂ ಸಾಮೂಹಿಕವಾಗಿ ಕೂಡ್ಕೊಂಡೇನದ ಪ್ರತಿಭಟನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್. ಒಂದು ಹತ್ಯೆ ನಿಜವಾಗಿಯೂ ಎಲ್ಲರಿಗೂ ಮನನೊಯ್ಯುವಂಥದ್ದಾಗಿದೆ. ಅದರಲ್ಲಿ ವಿಶೇಷವಾಗಿ ವೈದ್ಯರಿಗೆ ಈ ರೀತಿ ವೈದ್ಯರೇ ಒಂದು ಪ್ರತಿಭಟನೆಗೆ ಇಳಿಯುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬಂದಿದೆ ಅಂದರೆ ದುರದೃಷ್ಟಕರ. ಯಾಕಂದರೆ ನಾವು ಸಮಾಜವನ್ನು ತಿದ್ದುವಂಥವರು, ಸಮಾಜದಲ್ಲಿ ಆಗುಹೋಗಗಳಿಗೆ ನಾವು
ಸ್ಪಂದಿಸುವಂಥವರು ಮತ್ತು ಅನೇಕ ರೋಗಿಗಳಿಗೆ ಸಾವಿನ ದವಡೆಯಲ್ಲಿದ್ದವ್ರನ್ನ ಬದುಕಿಸುವಂಥವ್ರು. ಅವರ ಮೇಲೇ ಈ ರೀತಿ ಅತ್ಯಾಚಾರ ಮಾಡಿ ನಮ್ಮ ವೈದ್ಯಕೀಯ ವೃತ್ತಿಯ ಎಲ್ಲ ವೈದ್ಯರಿಗೆ ತಲೆ ತೆಳಗಾಗುವಂತೆ ಮಾಡಿದಂಥ ಆ ಘಟನೆಯಲ್ಲಿ ಯಾರ್ಯಾರು ಭಾಗಿಸ್ತಾರಿದ್ದಾರೋ ಅವರೆಲ್ಲರಿಗೂ ವೈದ್ಯರು ಹೇಳಿದಂತೆ ಸಾಮಾಜಿಕವಾಗಿ ಅವರನ್ನು ಸಾರ್ವಜನಿಕವಾಗಿ ಅವರನ್ನು ಮರಣದಂಡನೆಗೆ ವಿಧಿಸಬೇಕು. ಆವಾಗ ಈ ಎಲ್ಲ ವೈದ್ಯರ ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತೆ ಅಂತ ನಾ ಈ ಮೂಲಕ ಹೇಳ್ತೇನೆ. ಈಗ ನಡೆದಿರುವಂಥ ಘಟನೆ ಪ್ರಕಾರ ಎಲ್ಲ ವೈದ್ಯರಿಗೆ ದೇವರ ಹಾಕಿದ್ದು ತುಂಬ ದುರದೃಷ್ಟಕರ. ಇನ್ನು ಅಂಥ ವೈದ್ಯರಿಗೆ ಮತ್ತೆ ನೀವು ಬಿಟ್ಟು ಅವರಿಗೆ ವೈದ್ಯರಾಗಲಿಕ್ಕೆ ಬಿಟ್ಟರೆ ಹೊರಗಡೆ ಇಂಥವ್ರ ಕೈಲಿ ಯಾವ ರೋಗಿಗಳು ಸುರಕ್ಷಿತರಲ್ಲ. ಅದಕ್ಕಾಗಿ ಕಾನೂನು ರೀತ್ಯ ಅವರಿಗೆ ಎಲ್ಲ ಶಿಕ್ಷೆಯನ್ನು ವಿಧಿಸಿ ಆಮೇಲೆ ಡಾಕ್ಟ್ರು ಹೇಳಿದ ಹಾಗೆ ಅವರಿಗೆ ಸಾರ್ವಜನಿಕ ದಂಡನೆಯನ್ನು ಕೊಡಬೇಕು ಅಂಥೇಳಿ ನಾನು ಯಾರು ಮಾಡ್ತೀನಿ. ಮತ್ತು ಎಲ್ಲ ಮಹಿಳಾ ಸಂಸ್ಥೆಗಳು ಇದನ್ನು ಪ್ರತಿಭಟಿಸಬೇಕು. ಇದೇ ರೀತಿ ಆ ಒಂದು ಮಹಿಳೆಯ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಯಾರು ಇದನ್ನ ಅಪರಾಧ ಮಾಡಿದ್ದಾರೆ ಅವರಿಗೆ ಐರಿಷ್ ಫೆಡರೇಷನ್ ಆಫ್ ಇಂಡಿಯಾ ವಿಜಯಪುರ ವತಿಯಿಂದ ಹಾಗೂ ರಾಜ್ಯವ್ಯಾಪಿ IMA ಮತ್ತು ಇದರ ಇನ್ನಿತರ ವೈದ್ಯಕೀಯ ಸಂಘಟನೆಗಳ ಜೊತೆಗೂಡಿ ಇವತ್ತು ನಾವು ಈ ಹದಗೆಡಿಸಿದಂತಹ ಈ ಅಮಾನವೀಯ ಕೃತ್ಯವನ್ನು ನಾವು ಖಂಡಿಸಲಿಕ್ಕೆ ಒಂದು ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಬಲ ಈ ಘಟನೆಯನ್ನು ನಾವು ದೇಶಾದ್ಯಂತ ಎಲ್ಲ ವೈದ್ಯರು ನಾವು ಪ್ರತಿಭಟನೆಯ ಮೂಲಕ ನಾವು ಖಂಡಿಸ್ತೇವೆ. ಇದನ್ನು ಒಂದು ಸ್ತ್ರೀಗೆ ಆದಂತ ಘೋರ ಅಪಮಾನ ಮತ್ತು ಸ್ತ್ರೀ ಎಲ್ಲರಿಗೂ ನಾವು ಘೋರಾತಿ ಘೋರ ಶಿಕ್ಷೆಯನ್ನು ನಾವು ಈ ಸರ್ಕಾರಕ್ಕೆ ನಾವು ಅವ್ರು ಕೊಡ್ಬೇಕಂತೇಳಿ ನಾವು ಈ ಮೆರವಣಿಗೆ ಮುಖಾಂತರ ನಾವು ಪ್ರತಿಭಟನೆಯ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಸ್ಥಗಿತ ಹೋರಾಟದ ಪ್ರತೀಕ ಅಂತ ನಾವು ಹೇಳ್ತಿದ್ದೀವಿ. ಈ ಮೆರವಣಿಗೆಯಲ್ಲಿ AVS ಮತ್ತು Nobody has taken the action. Nobody have raised their, even though raised their voice. What is happening to culprit now? Have you ever thought only raising voice for the name's sake isn't the thing here? We need to complete the media people, especially. They will be saying all about celebrities. Even the small thing they will be taking up, and it will be nation news. Whatever they will do. But like these things should be taken and raised voice very violently. Even though for protesting we need proper permission to raise against voice against like these things, we need permission from each and every. We need to grant it. This should not be done for namesake. It should be established violently taken action against the culprit, whoever it is, and beheaded and executed in front of the public. This is my humble request to everyone. Thank you. ಆದ್ರೆ ಯಾರು ಒಂದು ಜೀವನ ಉಳಿಯೋಕೆ ಸಾಧ್ಯ ಇಲ್ಲ. ಅಂತ ವೈದ್ಯಗೆ ನಾವು ರಕ್ಷಣೆ ಕೊಡ್ಲಿಲ್ಲ ಅಂದ್ರೆ ಯಾವತ್ತು ಯಾರಿಗೂ ರಕ್ಷಣೆ ಕೊಡಕ್ಕಾಗಲ್ಲ. ಇದು ನಾಟ್ ಓನ್ಲಿ ವೈದ್ಯ, ಎಲ್ಲ ಹ್ಯೂಮನ್ ಅಂದ್ರೆ ಮಹಿಳೆಯರಿಗೂ ಕೂಡ ಬರ್ತದ. ಈ ಒಂದು ಹೀನ ಕೃತ್ಯ ಮಾಡಿದಂತ ರೇಪಿಸ್ಟ್ಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ನಾವು ಸ್ವತಂತ್ರ ಹೊಂದಿದ್ವಿ ಬ್ರಿಟಿಷರಿಂದ, ಹೊರತು ಈ ಅನಾಗರಿಕಿಂತ ಹೀನ ಕೃತ್ಯ ಮಾಡಿದ ರೇಪಿಸ್ಟ್ ನಿಂದ ನಾವು ಯಾರು ರಕ್ಷಣೆ ಹೊಂದಿಲ್ಲ. ಸೊ ಇವ್ರಿಗೆಲ್ಲ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಅಂತ ನಾನು ಹಂಬಲ್ ರಿಕ್ವೆಸ್ಟ್ ಮಾಡ್ಕೋತೀನಿ. ಥ್ಯಾಂಕ್ ಯು. ವಿಜಯಪುರದ ಸಮಸ್ತ ವೈದ್ಯ ಸಮೂಹ ಇವತ್ತು ಮಾನ್ಯ ಯಾವುದೇ ಒಂದು ರಾಜಕೀಯ ಪಕ್ಷದ ಒತ್ತಡಕ್ಕೆ ಮಣಿಯದೆ